ಸೊ ಅಮೇಜಿಂಗ್. ಅಲ್ಲೋಗಿ ಈ ತರ ಮರಗಳಿಗೆ ಸೀರೆಗಳನ್ನ ಹಾಕಿದ್ದಾರೆ. ಚೆನ್ನಾಗಿ ಮಾತ್ರ ಅವ್ರ ಮಾತು ಸಕ್ಕ ದೊಡ್ಡ ದೊಡ್ಡದಾಗಿದೆಲ್ಲ ಗ್ರೀನ್ಸು. ಈ ಶರ್ಗಿಗೋ ಅಂತ ಹೇಳಿದಾನಂತೆ. ಸೊ ಇಲ್ಲಿ ಆಟ ಆಡೋದು, ಅಲ್ಲಿ ನಮ್ಮ ಸ್ಟಾಲು. ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಆ್ಯಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಹೇಳಿದಂಗೆ ಮೊನ್ನೆ ಒಂದು ಇವೆಂಟ್ ಆಗಿತ್ತಲ್ಲ, ಸೊ ಇವತ್ತು ಇನ್ನೊಂದು ಇವೆಂಟ್ ಇದೆ. ದಿಸ್ ಈಸ್ ಅವರ್ ಸೆಕೆಂಡ್ ಇವೆಂಟ್. ಸೊ ಈ ಇವೆಂಟ್ ಹೆಂಗಾಗುತ್ತೆ, ಹೇಗೆ ಮಾಡ್ತೀವಿ ಅಂತ ವಿ ವಿಲ್ ಗೋ ಥ್ರೂ ದ ಹೋಲ್ ಡೇ. ಸೊ ಫುಲ್ ಡೇ ಏನೇನೆಲ್ಲ ಮಾಡ್ತೀನಿ ಅಂತ ಐ ಶೋ ಯು ಪೀಪಲ್. ಆ್ಯಂಡ್ ಈ ಇವೆಂಟ್ ಬಂದ್ಬಿಟ್ಟು ಜಸ್ಟ್ ಒನ್ ಡೇ ಇವೆಂಟು. ಸೊ ಇಟ್ಸ್ ನಾಟ್ 2 day ಇವೆಂಟ್. ಸೊ ಜಸ್ಟ್ 1 day ಇದೆ. ಸೊ ನೆಕ್ಸ್ಟ್ ವೀಕ್ ಇನ್ನೊಂದು 2 days ಇದೆ. ಅದಾದಮೇಲೆ ಮತ್ತೆ ಅಗೇನ್ ಕಂಟಿನ್ಯೂಸ್ 4 days ಇದೆ. ಸೊ ಇವತ್ತಿಂದ ಇವೆಂಟ್ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಓಕೆ, ಸೊ ಈವೆಂಟ್ ಏನೇನು ಪ್ರಿಪರೇಷನ್ಸ್ ಮಾಡ್ತಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಪ್ರೀವಿಯಸ್ ಡೇ ಎಲ್ಲ ಪ್ರಿಪರೇಷನ್ಸ್ಗಳನ್ನ ಮಾಡ್ಕೋತಾ ಇದ್ವಿ. ನಾಳೆಗೆ ಏನೇನು ಬೇಕು ಅದಕ್ಕೆಲ್ಲ ಕೊತ್ತಂಬರಿ, ಪುದೀನ ಆಗಿರ್ಬೋದು ಅದೆಲ್ಲ ಬಿಡಿಸ್ಕೊಂಡು, ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿಕೊಂಡು ಆ್ಯಂಡ್ ಎಲ್ಲ ಐಟಮ್ಸ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀವಿ. ಸೊ ನಾಳೆಗೆ ಏನೇನು ಬೇಕು ಅಂತ ಇವತ್ತಿಗೆ ಎಲ್ಲ ಪ್ರಿಪರೇಷನ್ಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ದಟ್ ನಾಳೆ ಮಾರ್ನಿಂಗ್ ಜಾಸ್ತಿ ಟೈಮ್ ಹಿಡಿಯಲ್ಲ, ಈಸಿ ಆಗಿಬಿಡುತ್ತೆ ಅನ್ನೋದೊಂದು ರೀಸನ್ಗೋಸ್ಕರ ವಿ ಆರ್ ಡೂಯಿಂಗ್ ಇಟ್ ಆಲ್ ಕ್ವಿಕ್ಲಿ ಪ್ರೀವಿಯಸ್ ಡೇನೆ. ಆ್ಯಂಡ್ ಗೋಲು ಇಲ್ಲಿ ನನಗೆ ನಾಳೆಗೆ ರೆಡಿ ಮಾಡ್ತಾ ಇದ್ದಾನೆ. ಈಸ್ ಡೂಯಿಂಗ್ ಫೇಶಿಯಲ್ ಟು ಮೀ. ಸೊ ಏನೇನೋ ಹಚ್ತಾ ಇದ್ದಾನೆ. ಹಚ್ಬಿಟ್ಟು ನನ್ನ ಮುಖನ ಇನ್ನೂ ಬ್ರೈಟ್ ಮಾಡ್ತೀನಿ, ಫೇರ್ ಮಾಡ್ತೀನಿ ಅಂತ ಈಸ್ ಡೂಯಿಂಗ್ ಫೇಶಿಯಲ್ ಆ್ಯಂಡ್ ಈಸ್ ಡೂಯಿಂಗ್ ಸೋ ವೆಲ್. ಸೊ ಮಳೆ ಜೋರಂದರೆ ಜೋರಾಗಿ ಬರ್ತಿದೆ ಗೈಸ್. ಸೊ ನಾಳೆ ನಮ್ಮದು ಈವೆಂಟ್ ಬೇರೆ ಇದೆ. ಇಷ್ಟು ಜೋರಾಗಿ ಮಳೆ ಬರ್ತಿದೆ, ನಮಗೆಲ್ಲ ಅದೇ ಒಂದು ಟೆನ್ಷನ್ ಆಗಿಬಿಟ್ಟಿದೆ. ಇವಾಗ ಇಲ್ಲಿ ಜೀರಾ ರೈಸ್ ರೆಡಿ ಆಗಿಬಿಟ್ಟಿದೆ. ಸೊ ಜೀರಾ ರೈಸು ಮತ್ತು ಚಿಕನ್ ಬಿರಿಯಾನಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಜೀರಾ ರೈಸ್ ಇಸ್ ಫುಲ್ಲಿ ರೆಡಿ. ಆ್ಯಂಡ್ ಇಲ್ಲಿ ಮನೆ ಕೆಳಗಡೆ ಇವತ್ತು ಗಣೇಶ ಕೂರಿಸ್ತಾ ಇದ್ರು. ಸೊ ಇಲ್ಲೂ ಎಲ್ಲ ಪ್ರಿಪ್ರೇಷನ್ಸ್ಗಳನ್ನ ಮಾಡ್ತಾ ಇದ್ದಾರೆ ಅವರು ಮಾರ್ನಿಂಗೇನೆ. ಸೊ ಅದ್ರದ್ದು ಸೌಂಡ್ ಇತ್ತು. ಬಟ್ ವಿ ವೋಂಟ್ ಬಿ ದೇರ್ ಟು ಸಿ ದಟ್. ಅದು ಇವತ್ತು ಒಂದೇ ದಿನ ಅಂತ ಇವತ್ತು ಎತ್ಬಿಡ್ತಾರೆ. ಸೊ ನಾವು ಬರೋದು ತುಂಬ ಲೇಟ್ ಆಗಬಹುದು. ಸೊ ಇದನ್ನು ನೋಡೋಕ್ಕೆ ನಾವಿರೋದಿಲ್ಲ. ಇನ್ನೂ ಇಲ್ಲಿ ಎಲ್ಲ ಪ್ರಿಪ್ರೇಷನ್ಸ್ಗಳನ್ನ ಇವಾಗ ಮಾಡ್ಕೊಳ್ತಾ ಇದ್ದಾರೆ. ಸೊ ಇವಾಗ ನಾನು ಇಲ್ಲಿ ಗೋಲುನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಸ್ಕೂಲ್ಗೆ ಪರ್ಮಿಷನ್ ತೊಗೊಂಡು. ಸೊ ಇನ್ನು ಯಾರೂ ಇಲ್ಲ, ಏನೋ ದಸರಾಗೆ ಲಾಸ್ಟ್ ಡೇ ಎಲ್ಲ ಇತ್ತು ಸ್ಕೂಲು. ಸೊ ಏನೋ ಪೂಜೆ ನಡೀತಾ ಇದೆ ಆಚೆ ಕಡೆ. ಜಸ್ಟ್ ವೆಯ್ಟಿಂಗ್ ಹಿಯರ್. ಯಾರಾದರೂ ಬಂದಿದ್ದ ತಕ್ಷಣ ಪರ್ಮಿಷನ್ ತೊಗೊಂಡು ಹೊರಡಬೇಕು. ಶರ್ಗಿಗೋ. ಸೊ ಗೈಸ್, ಆಫ್ಟರ್ ಲಿಟ್ರಲಿ 2 hours ಆದಮೇಲೆ ಇಲ್ಲಿ ನಾವು ಬಂದು ರೀಚ್ ಆದ್ವಿ. ಸೊ ಆಲ್ರೆಡಿ ಮಮ್ಮಿ ಮಾಮ ಎಲ್ಲ ಬಂದುಬಿಟ್ಟೆಲ್ಲ ಇಲ್ಲಿ ಪ್ರಿಪೇರ್ ಮಾಡಿಬಿಟ್ಟಿದ್ರು. ಇಟ್ ವಾಸ್ ಇನ್ ವರ್ತೂರ್, ಪ್ರೆಸ್ಟೀಜ್ ಲೇಕ್ ಸೈಡ್ ಅಪಾರ್ಟ್ಮೆಂಟ್ ಇದು. ಬರೋಷ್ಟರಲ್ಲಿ ಮೈ ಗುಡ್ನೆಸ್ ಸೂಪರ್ ಸುಸ್ತಾಗ್ಬಿಟ್ವಿ, ಅಷ್ಟು ದೂರದಿಂದ ಬಂದಿದ್ದು. ಆ್ಯಂಡ್ ರೋಡ್ ವಾಸ್ ಹಾರಿಬಲ್. ಸೊ ಇಲ್ಲಿ ಎಲ್ಲನೂ ಸೆಟಪ್ ಆಗಿಬಿಟ್ಟಿದೆ ಆಲ್ರೆಡಿ. ನಾವೇ ಲೇಟ್ ಬಂದ್ವಿ, ಬಟ್ ಇಟ್ಸ್ ಓಕೆ. ನೀವೇ ಇವೆಂಟ್ ಸ್ಟಾರ್ಟ್ ಆಗೋದು ಪೋಸ್ಟ್ 6 o'clock. ಸೊ ಅದಾದಮೇಲೆ ಬ್ಯುಸಿ ಆಗಿಬಿಡ್ತೀನಿ, ಯಾವುದೇ ರೀತಿ ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಎಸ್, ಇಲ್ಲೆಲ್ಲ ಪ್ರಿಪ್ರೇಷನ್ಸ್ಗಳೆಲ್ಲ ನಡೀತಾ ಇದೆ. ನಾವೆಲ್ಲ ಜನ ಬರೋ ಅಷ್ಟರಲ್ಲಿ ಎಲ್ಲ ಮಾಡಿಟ್ಕೊಂಬಿಡೋಣ ಅಂತ ವಿ ಆರ್ ಜಸ್ಟ್ ಪ್ರಿಪೇರಿಂಗ್ ಎವ್ರಿಥಿಂಗ್. ಸೊ ಇಲ್ಲಿ ಲಾಸ್ಟಲ್ಲಿರೋದು ಒಂದು 4 to 5 ಸ್ಟಾಲ್ಸ್ ಮಾತ್ರ ಫುಡ್ ಸ್ಟಾಲ್ಸು. ಮಿಕ್ಕಿದೆಲ್ಲ ಬಂದುಬಿಟ್ಟು ಫ್ಲೀ ಮಾರ್ಕೆಟ್ ಇಲ್ಲಿರೋದು. ಸೊ ಈಗ ಆಲ್ಮೋಸ್ಟ್ ಟೈಮ್ ಇಸ್ 3 o'clock ಆಗಿದೆ. ಇನ್ನು 2 hours ಟೈಮ್ ಇದೆ ನಮ್ಗೆ ಪ್ರಿಪೇರ್ ಆಗೋದಕ್ಕೆ. ಬಿಸಿಲಂತೂ ಹೆವಿ ಇದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಇಲ್ಲಿ ಮಕ್ಕಳು ಆಡೋಕ್ಕೆಲ್ಲ ಜಾಗ ಇದೆ. ಆ್ಯಂಡ್ ಪಾಪ್ಕಾರ್ನ್ ಮತ್ತು ಮೆನಿ ಥಿಂಗ್ಸ್ ಫಾರ್ ದ ಕಿಡ್ಸ್ ಆಲ್ಸೋ ಇಸ್ ಹಿಯರ್. ಸೊ ಗೋಲು ಇಸ್ ಫುಲ್ಲಿ ಎಕ್ಸೈಟೆಡ್. ಇದನ್ನೆಲ್ಲ ನೋಡ್ಬಿಟ್ಟು ಅವನಿಗೆ ಆ ಕಡೆ ಫ್ಲೀ ಮಾರ್ಕೆಟ್ಸ್ಗಳಿಗೂ ಹೋಗ್ತಾ ಇದ್ದಾನೆ, ಈ ಕಡೆ ಆಟನೂ ಆಡ್ತಾ ಇದ್ದಾನೆ. ಆ್ಯಂಡ್ ಹೀ ಈಸ್ ಹ್ಯಾವಿಂಗ್ ಗ್ರೇಟ್ ಫನ್. ಅವನು ಸಖತ್ ಮಜಾ ಮಾಡ್ತಾ ಇದ್ದಾನೆ ಇಲ್ಲಿ. ಸೊ ಇಲ್ಲಿ ಕಂಪ್ಲೀಟಾಗಿ ಫ್ಲೀ ಮಾರ್ಕೆಟ್ಸ್ ಇದೆ, ಲೈಕ್ ಬಟ್ಟೆಗಳು, ಶಾಲ್ಸು, ಜ್ಯುವೆಲರೀಸು ಆ್ಯಂಡ್ ಬೆಡ್ಶೀಟ್ಸ್, ಬೆಡ್ ಸ್ಪ್ರೆಡ್ಸ್ ಆ್ಯಂಡ್ ಮೆನಿ ಮೋರ್ ಬಟ್ಟೆಗಳು, ಮೆನ್ಸ್ ಆ್ಯಂಡ್ ವುಮೆನ್ಸ್ಗೆ ಕುರ್ತಾಸ್, ಚೂಡಿದಾರ್ ಪೀಸಸ್ ಸೆಟ್ಗಳು. ಸೊ ಈ ಥರ ತುಂಬಾ ಇಲ್ಲಿ
ಫ್ಲೀ ಮಾರ್ಕೆಟ್ ಇತ್ತು. ಆ್ಯಂಡ್ ದಿಸ್ ಈಸ್ ದರ್ ಕ್ಲಬ್ ಹೌಸ್. ಸೊ ಇದ್ರ ಒಳಗಡೆನೆ ಇವೆಂಟ್ ಅಂದರೆ ಅವ್ರದ್ದು ಪ್ರೋಗ್ರಾಮ್ಸ್ ನಡೀತಾ ಇದೆ. ಲೈಕ್ ಅವ್ರದ್ದು ಡ್ಯಾನ್ಸ್ ಫಂಕ್ಷನ್ಸ್ ಆಗಿರ್ಬೋದು, ಆಲ್ ದೋಸ್ ಥಿಂಗ್ಸ್ ರೈಟ್ ನಾವು ಒಳಗಡೆ ನಡೀತಾ ಇದೆ. ಸೊ ಇದು ಒರಿಸ್ಸಾ ಫೆಸ್ಟಿವಲು ಸಮಥಿಂಗ್ ಅಂತ ಹೇಳಿದ್ರು. ಸೊ ಒಳಗಡೆ ಅವ್ರು ಈ ಥರ ಫ್ಲವರ್ಸಲ್ಲೆಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ಸೊ ದಿಸ್ ಇಸ್ ದೇರ್ ಕ್ಲಬ್ ಹೌಸ್. ಸೊ ಇಲ್ಲಿ ಅವ್ರು ನೋಡ್ಬೋದು ನೀವು ಲುಲ್ಲು ಮಾರ್ಕೆಟ್ ಅಂತ ಒಳಗಡೆನೆ ಅವ್ರದ್ದು ಮಾರ್ಕೆಟ್ ಕೂಡ ಇದೆ. ಸೊ ಈಗ ನಾನು ಎಲ್ಲ ಒಂದು ರೌಂಡ್ ವಿಸಿಟ್ ಮಾಡ್ಕೊಂಡ್ಬಂದು ಕೂತಿದ್ದೀವಿ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು. ಸೊ 6 o'clock ಮೇಲೆ ಜನ ಅಲ್ಲಿ ಇವೆಂಟ್ ಮುಗಿಯುತ್ತೆ ಆ್ಯಂಡ್ ಪೀಪಲ್ ವಿಲ್ ಸ್ಟಾರ್ಟ್ ಕಮ್ಮಿಂಗ್. ಸೊ ದೀಸ್ ಆರ್ ಅವರ್ ಪ್ರಿಪರೇಷನ್ಸ್. ಅಂದರೆ ನಾವು ಏನೇನು ಇಲ್ಲಿ ಮಾಡ್ತೀವಿ ಅಂತ ನಾವು ಲೈಕ್ ವಾಟ್ ಆ್ಯಂಡ್ ಆಲ್ ವಿ ಸರ್ವ್ ಅನ್ನೋದನ್ನ ನಾವು ಪ್ರಾಪರಾಗಿ ಇಲ್ಲಿ ಡಿಸ್ಪ್ಲೇಲಿ ಕ್ಲೀನಾಗಿ ಅರೇಂಜ್ ಮಾಡಿ ಇಟ್ಟಿದ್ದೀವಿ. ಸೊ ಟುಡೇ ಅವರ್ ಮೆನು ಈಸ್ ಲೈಕ್ ತುಂಬಾ ಇದೆ. ಬಿರಿಯಾನಿ ಇದೆ, ಗಿಜೀರಾ ರೈಸ್ ಇದೆ, ವಿಂಗ್ಸ್ ಇದೆ, ಕ್ವಿಕ್ ಬೈಟ್ಸ್ ತುಂಬ ಇತ್ತು. ಸೊ ಅಲ್ಲಿ ಕಾಟನ್ ಕ್ಯಾಂಡಿ, ಪಾಪ್ಕಾರ್ನ್ ಎಲ್ಲ ಆ ಕಡೆ ಇದೆ, ಬಲೂನ್ಸು, ಕಿಡ್ಸ್ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸ್ವಲ್ಪ ಗೇಮ್ಸ್, ಎವ್ರಿಥಿಂಗ್. ಸೊ ಗೈಸ್ ಸಾರಿ, ನಿನ್ನೆ ಬ್ಲಾಗ್ ಅಲ್ಲಿಗೆ ಎಂಡ್ ಮಾಡಬೇಕಾಯಿತು. 6 o'clock ಮೇಲೆ ನನಗೆ ಯಾವುದೇ ಥರ ವೀಡಿಯೋಸು ತೆಗಿಯೋಕ್ಕಾಗಲಿಲ್ಲ. ಆ್ಯಂಡ್ ಅಲ್ಲಿ ರೋಡ್ ತುಂಬ ಹಾರಿಬಲ್ ಆಗಿತ್ತು. ವಾಪಸ್ ಬರೋ ಅಷ್ಟರಲ್ಲಿ ರಾತ್ರಿ 12 ಗಂಟೆ 12:30 ಆಗಿತ್ತು. ಕಾರ್ ಅಂತೂ ಫುಲ್ ಗಲೀಜಾಗ್ಬಿಟ್ಟಿತ್ತು. ಅಲ್ಲಿ ಕೆಸರಲ್ಲಿ ಬೇರೆ ನನ್ನ ಕಾರ್ ಸಿಕ್ಕಾಕೊಂಡ್ಬಿಡ್ತು ಟೈರು. ಸೊ ಅಲ್ಲಿಂದ ಬರೋಕ್ಕೆ ತುಂಬಾ ಕಷ್ಟ ಆಯಿತು. ಸೊ ಇಟ್ ವಾಸ್ ಲೈಕ್ ಕಾರ್ ವಾಸ್ ಟೋಟಲಿ ಮೆಸ್ಡ್ ಅಪ್. ಸೊ ಫೈನಲ್ ಆಗಿ ಇವಾಗ ನನ್ನ ಕಾರು ಕ್ಲೀನ್ ಆಗ್ತಾ ಇದೆ. ಅದಕ್ಕೋಸ್ಕರನೇ ಕಾರ್ ವಾಶಿಗೆ ಬಂದಿದ್ದೀವಿ. ನೆನ್ನೆ ಅಂತೂ ಇಟ್ ವಾಸ್ ಲೈಕ್ ಟೂ ಮಚ್ ಆಫ್ ಟಯರ್ಡ್. ಅಂದರೆ ಅಲ್ಲಿ ಟಯರ್ಡ್ನೆಸ್ಗಿಂತ ನಮಗೆ ಟ್ರಾವೆಲ್ ಮಾಡಿ ಟಯರ್ಡ್ನೆಸ್ಸೇ ಜಾಸ್ತಿ ಇತ್ತು. 2 hours ಲಿಟ್ರಲ್ ಆಗಿ 2 hours ಹೋಗೋಕ್ಕೆ, 2 hours ಬರೋಕ್ಕೆ. ರಾತ್ರಿ ಕೂಡ ಹಾಗೆ ಇತ್ತು ಟ್ರಾಫಿಕ್ಕು. ಆ್ಯಂಡ್ ರೋಡ್ ಮಾತ್ರ ತುಂಬ ಅಂದರೆ ತುಂಬ ಕೆಟ್ಟದಾಗಿತ್ತು. ಇದನ್ನು ಡೈಲಿ ಅಲ್ಲಿರೋ ಜನ ಅದು ಹೇಗೆ ಟ್ರಾವೆಲ್ ಮಾಡ್ತಾರೆ ಅಂತ. ಇಟ್ ವಾಸ್ ಹಾರಿಬಲ್. ಐ ಡೋಂಟ್ ನೋ ಅದು ಹೆಂಗೆ ಆ ರೋಡಲ್ಲಿ ಎಲ್ಲ ಜನ ಓಡಾಡ್ತಾರೆ. ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿತ್ತು. ಫುಲ್ ಕೆಸರು. ಲಿಟ್ರಲ್ ಆಗಿ 1.5 ಕಿಲೋಮೀಟ್ರು 2 ಕಿಲೋಮೀಟ್ರ್ ತನಕನೂ ಫುಲ್ಲು ಕೆಸರು. ರೋಡೇ ಇಲ್ಲ. ಒಂದು ಚೂರು ಆ ಕಡೆ ಕಿರೋದು ಗಾಡಿ ಸಿಕ್ಕಾಕೊಬಿಡತ್ತೆ. ಸೊ ಹಾಗೇನೆ ಆಗಿತ್ತು. ಸೊ ಈಗ ನನ್ನ ಕಾರು ಫುಲ್ ಪ್ರಾಪರಾಗಿ ರೆಡಿಯಾಗಿ ಶೈನಿಂಗ್ ಪಳಪಳ ಅಂತ ಹೊಡಿತಾ ಇದೆ. ಸೊ ಈಗ ಮನೆಗೆ ಬಂದು ರೀಚ್ ಆಗಿದ್ದೀನಿ. ನನ್ನ ಕಾರು ವಾಶ್ ಮಾಡಿದ್ದಾಯಿತು. ಇವಾಗ ಮೇಲೆ ಹೋಗ್ತಾ ಇದ್ದೀನಿ. ಮಾರ್ನಿಂಗಿಂದ ಟೋಟಲಾಗಿ ಟಯರ್ಡ್ ಆಗಿಬಿಟ್ಟಿದೆ. ಸೊ ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಇವಾಗ ಹೋಗಿ ಕಾರ್ ನಾನು ಕ್ಲೀನೆಲ್ಲ ಮಾಡಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ವಿ. ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬರ್ತಾ ಇದ್ದೀನಿ. 1 hour later. ಆ್ಯಂಡ್ ಇವಾಗ ನಾನು ಕೆಫೆಗೆ ಬಂದೆ ಗೈಸ್. 4 days ಆಗಿತ್ತು ಕೆಫೆ ಓಪನೇ ಮಾಡಿರಲಿಲ್ಲ. ಬಿಕಾಸ್ ಇದ್ರದ್ದು ಪ್ರಿಪರೇಷನ್ಸ್ ಅಂತಾನೆ ಲೈಕ್ ಟೈಮ್ ಹೋಗ್ಬಿಟ್ಟಿತ್ತು. ಸೊ 4 days ಏನೂ ಕ್ಲೀನಿಂಗ್ ಆಗಿರಲಿಲ್ಲ. ಆ್ಯಂಡ್ ಅದಕ್ಕೋಸ್ಕರನೇ ಎಲ್ಲ ಗುಡಿಸ್ತಾ ಇದ್ದೀನಿ. ನಾನು ಮಮ್ಮಿ ಸೇರಿಕೊಂಡು ವಿ ಆರ್ ಕ್ಲೀನಿಂಗ್ ಎವ್ರಿಥಿಂಗ್. ಆ್ಯಂಡ್ ಮಳೆ ಬಂದಿದ್ದರಿಂದ ನನ್ನೊಂದು ಫೋಟೋದು ಫ್ರೇಮ್ ಒಂದು ಕೆಳಗಡೆ ಬಿದ್ದುಬಿಟ್ಟಿತ್ತು. ಸೊ ಅದನ್ನು ಈಗ ಮೇಲೆ ಎತ್ತಿಡ್ತಾ ಇದ್ದೀನಿ. ಸೊ ಇನ್ನೇನು ಇವಾಗ ಎಲ್ಲ ಕಸ್ಟಮರ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರಲ್ಲಿ ಎಲ್ಲ ಪ್ರಿಪೇರ್ ಮಾಡಿ ಆಯಿಲ್ನೆಲ್ಲ ಹೀಟಿಗೆ ಇಡಬೇಕು. ಸೊ ಹೀಟಿಗಿಟ್ಟು ವಿ ಶುಡ್ ಸ್ಟಾರ್ಟ್ ಟು ಸರ್ವ್. A few moments later. ಸೊ ಇವಾಗ ಇನ್ನೊಂದು ಆರ್ಡರ್ ಪಾಪ್ಕಾರ್ನ್ ಚಿಕನ್ ಮಾಡಬೇಕು. ಸೊ ನೋಡೋಣ. ಈಗ ಇಲ್ಲಿ ಪಾಪ್ಕಾರ್ನ್ ಚಿಕನ್ನ ರೆಡಿ ಮಾಡ್ತಾ ಇದ್ದೀನಿ. ಇಟ್ಸ್ ಜಸ್ಟ್ ಗೆಟಿಂಗ್ ಫ್ರೈಡ್ ಅಪ್. ಆ್ಯಂಡ್ ಗೈಸ್ ಇಲ್ಲಿ ಸೈಡಲ್ಲೆಲ್ಲ ನೋಡಿಬಿಟ್ಟು ನೀವು ಇದೆಲ್ಲ ಏನೋ ಹಾಳಾಗಿದೆ ಅಂದ್ಕೊಬೇಡಿ. ಇಟ್ಸ್ ಜಸ್ಟ್ ದ ರ್ಯಾಪರ್. ಅದರೊಳಗಡೆ ಆ್ಯಕ್ಚುಲ್ ಸ್ಟೀಲ್ ಇರೋದು. ಸೊ ಅದ್ರ ಮೇಲ್ಗಡೆ ಜಸ್ಟ್ ಕವರ್ ಮಾಡೋಕ್ಕೆ ಅವರು ಒಂದು ರ್ಯಾಪರ್ ಹಾಕಿದ್ದಾರೆ. ಅದು ನಾನು ಬಿಚ್ಚಿಲ್ಲ ರ್ಯಾಪರ್ನ ಇನ್ನೂ ಹಾಗೇ ಇಟ್ಟಿದ್ದೀನಿ. ಸೊ ದಟ್ ಈಸ್ ದ ರೀಸನ್ ಅದು ಅವಾಗ ಒಂಚೂರು ಕಿತ್ಕೊಂಡು ನಂಗೆ ಕಾಣಿಸ್ತಾ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ಸೈಡಲ್ಲಿ ನೀವು ನೋಡ್ಬೋದು ಇದೆಲ್ಲ ಏನು ಕರೆಗಳಂತ. ಅದು ಕರೆಗಳಲ್ಲ, ಅದು ರ್ಯಾಪರ್ ಇದೆಯಲ್ಲ. ಸೊ ಹೀಟಿಗೆ ಆಯಿಲ್ ಬಿದ್ದು ಅದು ಹಂಗಾಗಿದೆ. ಸೊ ರ್ಯಾಪರ್ ಕಿತ್ಮೇಲೆ ಇಟ್ ವಿಲ್ ಬಿ ಲೈಕ್ ನಾರ್ಮಲ್. ಆ್ಯಂಡ್ ಇದು ಪಾಪ್ಕಾರ್ನ್ ಚಿಕನ್ ಇವಾಗ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ. ಸೊ ನಾನು ಯಾವಾಗ್ಲೂ ಫಸ್ಟು ಈ ಥರ ಟಿಶ್ಯೂ ಪೇಪರ್ ಮೇಲೆ ಹಾಕ್ತೀನಿ. ಬಿಕಾಸ್ ಸ್ವಲ್ಪ ಆಯಿಲ್ ಎಲ್ಲ ಅದು ಹೀರ್ಕೊಳ್ಳಿ ಅಂತ. ಆಯಿಲ್ ಇದ್ದಂಗೆ ಕೊಡೋದು ನನಗೆ ಇಷ್ಟ ಆಗಲ್ಲ. ಸೊ ದಟ್ ಈಸ್ ದ ರೀಸನ್. ಸೊ ಈಗ ಪ್ಲೇಟಿಂಗ್ ಮಾಡೋಣ. ಸೊ ಇವಾಗ ನಾನು ಬಂದುಬಿಟ್ಟು ಇಲ್ಲಿ ಕೇಳಿರೋದು ಕಸ್ಟಮರ್ ಹೇಗೆ ಅಂತಂದರೆ ಸಾಸಸ್ನ ಸೈಡಲ್ಲಿ ಬೇಡ, ನಾನೊಂದು ಲೋಡೆಡ್ ಫ್ರೈಸ್ ಥರ ಮಾಡ್ತೀನಿ. ಸೊ ಅದಕ್ಕೆ ಹೆಂಗೆ ನಾನು ಮೇಲ್ಗಡೆ ಹಾಕ್ತೀನೋ ಸಾಸಸ್ನ, ಇದಕ್ಕೂ ಅದೇ ಥರನೇ ಸಾಸಸ್ನ ಮೇಲ್ಗಡೆ ಹಾಕಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರನೇ ಇವಾಗ ಇದಕ್ಕೂ ನಾನು ಅದೇ ರೀತಿಯೇ ರೆಡಿ ಮಾಡ್ತೀನಿ. ಸೊ ದಿಸ್ ಇಸ್ ದ ಸೀಕ್ರೆಟ್ ಆಫ್ ಮೈ ಕೆಫೆ ಗೈಸ್. ಸೊ ಇದು ಹಾಕಿದ್ಮೇಲೆ ಬರುತ್ತೆ ನೋಡಿ ಟೇಸ್ಟು. ಸೊ ಎಲ್ಲನೂ ಸಖತ್ತಾಗಿ ಆಗಿಬಿಡುತ್ತೆ. ಸೊ ಇದನ್ನು ಹಾಕಿಬಿಟ್ಟು ದೆನ್ ನಾನು ಇದ್ರ ಮೇಲ್ಗಡೆ ಇವಾಗ ಸಾಸಸ್ನ ಹಾಕ್ತೀನಿ. ನೌ ಇಟ್ ಈಸ್ ರೆಡಿ. ಇವಾಗ ನಾನು ನನ್ನ
ಸಾಸಸ್ ಆ್ಯಂಡ್ ಮಯೋನೀಸ್ ಎಲ್ಲ ಹಾಕ್ತೀನಿ. ಸೊ ನನ್ನ ಕೆಫೆದ್ರಲ್ಲಿ ಇದೂ ಅಷ್ಟೇ ಬೇಗ ಖಾಲಿ ಆಗುತ್ತೆ. ತುಂಬ ಅಂದರೆ ತುಂಬ ಎಲ್ರಿಗೂ ಫೇವ್ರೆಟ್ ಮಯೋನೀಸ್ ಅದು. ಆ್ಯಂಡ್ ಅದ್ರ ಮೇಲೀಗ ನಾನು ಚೀಸ್ ಸಾಸ್ ಹಾಕ್ತಾಯಿದ್ದೀನಿ. ದೆನ್ ಆಫ್ಟರ್ ದಟ್ ಇದು ಮಯೋನೀಸ್ ಸ್ವಲ್ಪ, ದೆನ್ ಅಗೇನ್ ಇದು ಮೇಲ್ಗಡೆ ಇನ್ನೊಂದು ಮಯೋನೀಸ್ ಹಾಕಿ ಮತ್ತೆ ದಿಸ್ ಮ್ಯಾಜಿಕ್ ಟೇಸ್ಟಿ ಪೌಡರ್ನ ಹಾಕಿಬಿಟ್ಟು ಸರ್ವ್ ಮಾಡಿದ್ರೆ ಗೈಸ್ ಇಟ್ ವಿಲ್ ಬಿ ಸೋ ಯಮ್ಮಿ. ಇದನ್ನ ನೀವು ಟೇಸ್ಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಇಟ್ ವಿಲ್ ಬಿ ದಟ್ ಯಮ್ಮಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಗೈಸ್ ದಿಸ್ ಇಸ್ ಮೈ ಅನದರ್ ಆರ್ಡರ್. ಇವಾಗ ನಾನು ಚಿಕನ್ ಚೀಸ್ ಬಾಲ್ ಮಾಡ್ತಾ ಇದ್ದೀನಿ. ಸೊ ಚಿಕನ್ ಚೀಸ್ ಬಾಲ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ನೀವು ನನ್ನ ಕೆಫೆಗೆ ಬರ್ತಿದ್ದೀರಾ ಅಂತಂದರೆ ಇದನ್ನು ಟೇಸ್ಟ್ ಮಾಡಲೇಬೇಕು. ಇದಕ್ಕೋಸ್ಕರ ನನ್ನ ಕೆಫೆಗೆ ಬಂದು ಚಿಕನ್ ಚೀಸ್ ಬಾಲ್ನ ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ. ಇಟ್ ವಿಲ್ ಬಿ ದಟ್ ಯಮ್ಮಿ ಗೈಸ್. ಸೊ ಎಸ್, ಇವಾಗ ಒಂದಷ್ಟು ಆರ್ಡರ್ಸ್ಗಳು ಬರ್ತಾನೆ ಇದೆ. ಆ್ಯಂಡ್ ಎಲ್ಲದನ್ನು ವೀಡಿಯೋ ತೆಗಿಯೋಕ್ಕಾಗಲಿಲ್ಲ ಬಿಕಾಸ್ ನಾನು ಕುಕ್ಕು ಮಾಡ್ಕೊಂಡು ವೀಡಿಯೋನು ಮಾಡೋಕ್ಕಾಗಲ್ಲ. ಅಷ್ಟರಲ್ಲಿ ಮಳೆನೂ ಶುರುವಾಗೋಯ್ತು. ಸೊ ಮಳೆ ಬರ್ತಾ ಇದೆ ಜೋರಾಗಿ. ಸೊ ಮಳೆ ನಿಂತ ಮೇಲೇ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಿ ಕಸ್ಟಮರ್ಸ್. ಸೊ ಎಸ್ ಗೈಸ್, ಹೀಗೆ ನನ್ನ ಈ ಒಂದು 2 days ಹೋಗಿತ್ತು. ಸೊ 2 days ಕಂಪ್ಲೀಟಾಗಿ ಹಾಕಿದ್ದೀನಿ. ಸೊ ಐ ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್ ದಿಸ್ ವ್ಲಾಗ್. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ಕೊತಿದ್ದೀನಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.